ಸರ್ ಹಲೋ, ಹೇಳಿ ಚಂದ್ರಕಾಂತ್ ಅವ್ರೆ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಗೇನು ಚೆನ್ನಾಗೇ ಇದೀವಿ. ಏನು ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡಿದೀರಾ? ಏನಿಲ್ಲ, ನಿಮ್ ನೋಡ ಅಂತ ನಿನ್ನೆ ಸ್ಟೇಷನ್ ಹತ್ರ ಬಂದಿದ್ದೆ. ತಾವು ನೀವಲ್ಲಿದ್ರಂತೆ. ಹಾಗೆ ಒಂದು ಹುಡುಗಿ ಕಿಡ್ನಾಪ್ ಕೇಸ್ ಇತ್ತು, ಅದೇನಾಯ್ತು? FIR ಹಾಕಿದ್ರಾ? ಇನ್ನೂ ಇಲ್ಲ, ಯಾಕೆ? ಓ ಹೌದಾ. ಸರ್, ಇತ್ತೀಚೆಗೆ ನೀವು ಫಾರಿನ್ ಟ್ರಿಪ್ ಏನಾದ್ರು ಹೋಗಿದ್ರಾ? ಫಾರಿನ್ ಟೂರಾ? ಅಲ್ಲ ರೀ, ನಮ್ಗಿರೋ ಸಂಬಳದಲ್ಲಿ ಇರೋ ಪ್ರೆಷರ್ ಅಲ್ಲಿ ಎಲ್ರಿ ಫಾರಿನ್ ಟೂರ್ಗೆ ಹೋಗಕ್ಕಾಗತ್ತೆ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಸರ್? ನಿಮ್ ಫಾರಿನ್ ಟ್ರಿಪ್ ವಿಚಾರ ನಾನು ನೋಡ್ಕೋತೀನಿ. ನೀವು ಆ ಕೇಸ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ. ಆ ಹುಡುಗ ಮಾತ್ರ ಯಾವುದೇ ಕಾರಣಕ್ಕೂ ಆಚೆ ಬರ್ಬಾರ್ದು, ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಚಂದ್ರಕಾಂತ್ ಅವ್ರೆ, ನಾನ್ ನೋಡ್ಕೋತೀನಿ ಬಿಡಿ. ಸುಹಾಸ, ಶರಣ, ನಾನ್ ನಿಮ್ ಫ್ರೆಂಡ್ ಕಂಡ್ರು. ಪ್ಲೀಸ್ ಕಂಡ್ರು, ನನ್ನ ಬಿಟ್ಬಿಡಿ. ಫ್ರೆಂಡ್ಸಾ? ಯಾರ್ ಫ್ರೆಂಡ್ಸು? ನೋಡು ಚಿನ್ನ, ಈ ಫ್ರೆಂಡ್ಶಿಪ್ ಸಂಬಂಧ, ಅಣ್ಣ ತಂಗಿ ಸಂಬಂಧ, ಅಕ್ಕ ತಮ್ಮ ಸಂಬಂಧ, ಇವೆಲ್ಲ ನಮ್ ಬಾಡಿಗೆ ಅಲರ್ಜಿ. ಮಗ, ಇವಳ ಹತ್ರ ಏನು ಇನ್ನೂ ಮಾತಾಡ್ತಾ ಇದೀಯಾ? ಎಷ್ಟು ಕಷ್ಟಪಟ್ಟು ಎತ್ತಕೊಂಡ್ ಬಂದಿದೀವಿ. ಕಷ್ಟಪಟ್ಟು ಎತ್ತಕೊಂಡ್ ಬಂದಿದ್ದಕ್ಕಾದ್ರೂ ಕೆಲಸ ಮಾಡ್ಬೇಕಲ್ವಾ? ಇದೆಲ್ಲ ಬೇಡ ಕಂಡ್ರು, ಪ್ಲೀಸ್ ನನ್ನ ಬಿಟ್ಬಿಡಿ. ನೋಡು, ಒಂದ್ ಅರ್ಧ ಗಂಟೆ ಕೋಆಪರೇಟ್ ಮಾಡು, ಆಮೇಲೆ ನೀನ್ ಫ್ರೀ ಬರ್ಡ್. ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಏನು ಇದೆಲ್ಲ ಮಾತಾಡ್ತಿದ್ಯಾ? ಇದಕ್ಕೆಲ್ಲ ನಿಮಗ್ ಶಿಕ್ಷೆ ಆಗೇ ಆಗುತ್ತೆ. ಏಯ್, ನಿನ್ನ ಕಾಪಾಡೋದಿಕ್ಕೆ ಯಾವನ ಹೀರೋ ಬಂದ, ಇವತ್ ನಿನ್ನನ್ ಕಾಪಾಡಕ್ಕೆ ಯಾವನೇ ಬರ್ತಾನೆ? ಬಂದಾಯ್ತು, ಹೀರೋಗಳೇ ಬಂದಾಯ್ತು. ಏಯ್, ಯಾರೋ ನೀವೆಲ್ಲ? ಬೇಸಿಕಲಿ ಇವರು ಹೀರೋಗಳೇ, ಆದ್ರೆ ಇವತ್ತು ನಿಮ್ ಪಾಲ್ಗೆ ವಿಲನ್. ಮತ ಯಾರೋ ಇದು ಕಾಮಿಡಿ ಮಾಡ್ತಾರಲ್ಲ. ಅಯ್ಯೋ, ನೀವು ನಮ್ ಪಾಲಿಗೆಗಳ. ಅಯ್ಯಪ್ಪ. ಕೇಶ್ವ, ಬಾವಾ, ಈ ಹುಡ್ಗ ಯಾಕೋ ಜಾಸ್ತಿ ಮಾತಾಡ್ತಿದ್ದಾನೆ. ಸರಿಯಾಗಿ ನೋಡಿದ್ರೆ ಮುಖದ ಮೇಲೆ ಇನ್ನು ಮೀಸೆನೆ ಸಿಗ್ಲಿಲ್ಲ. ನೋಡಿ, ನಿಮ್ಮಿಬ್ಬರಿಗೂ ಜಸ್ಟ್ 10 minutes ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಕೆಲ್ಸ ಮುಗಿಸ್ಬೇಕು. ವಲ್ಲಭನ್ ಕರ್ಕೊಂಡು ಬೇಗ ಮನೆಗೆ ಹೋಗ್ಬೇಕು. ಓಕೆ, ಆಲ್ ದಿ ಬೆಸ್ಟ್. ಏನ್ರು ಇವಳು ಎಷ್ಟೊಂದ್ ಮಾತಾಡ್ತಿದ್ದಾಳೆ? ಹೋಗಿ ಹಿಡ್ಕೊಂಬಂಡ್ರು. ಏಯ್, ಬೇಡ ಬೇಡ, ಬಾರೋ ಇವಾಗ ಬಾರೋ. ಸಾಯಿಸ್ಬಿಡ್ತೀನಿ ನೋಡು, ಸಾಯಿಸ್ಬಿಡ್ತೀನಿ. ಬಾ ಬಾ ಬಾ, ಇವಾಗ ನೋಡ್ತೀನಿ. ನೋಡಿ ಲಾಯರ್ ಸಾಹೇಬ್ರೆ, ಕಾನೂನು ಏನು ಅಂತ ನಿಮಗೂ ಚೆನ್ನಾಗ್ ಗೊತ್ತು. ಇದು ಕಿಡ್ನಾಪ್ ಕೇಸ್ ಆಗಿರೋದ್ರಿಂದ ಅವನನ್ನ ನಾವು ಸೆಲ್ಲಲ್ಲೇ ಇಟ್ಕೊಂಡಿರಕ್ ಆಗಲ್ಲ. ಅದು ಅಲ್ಲದೆ ನಾನು ಈಗಾಗಲೇ ಕೊಟ್ಟಿರೋ ಅರ್ಧ ಗಂಟೆ ಮುಗೀತು. ಪ್ಲೀಸ್ ಸರ್, ಬೇಡ ಸರ್, ಪ್ಲೀಸ್. ಅದೆಲ್ಲ ಆಗಲ್ಲಮ್ಮ. ರೀ, ಕರ್ಸ್ರಿ ಅವನ್ನ. ಓಕೆ ಸಂತೋಷ್, ಕರ್ಕೊಂಬರ್ರಿ. FIR ಕಾಪಿ ರೆಡಿ ಅಂದ್ರೆ ಸೇನಾಕ್ಷಿ ಅವನ ಹತ್ರ. ಸೇನಕ್ಕೆ ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಗನೇ, ಏನಾಯ್ತಮ್ಮ? 2 ದಿನ ಎಲ್ಲಮ್ಮ ಐತೆ ನೀನು? ಕುಶಾಲಾಗಿದೆಯಾ ತಾನೆ? ತುಂಬಾ ಭಯ ಆಗಿತ್ತಮ್ಮ. ಯಾಕಮ್ಮ ಹೀಗೆಲ್ಲ ಆಗೋಯ್ತು? ಅಪ್ಪ, ಅದು ಅಲ್ಲಿ ಮುಂದೆ ನನ್ ಫ್ರೆಂಡ್ಸ್ ಹತ್ತುತ್ತಾರೆ, ಅಲ್ಲೇ ಕಾರ್ ನಿಲ್ಸಿ. ಮೌನ ಮತ್ತೆ ರಿಷಾ ಮನೆ ಇಲ್ಲೇ ಅಲ್ವಾ ಇರೋದು? ರಿಷಾ ಮತ್ತೆ ಮೌನ ನಮ್ ಜೊತೆ ಬರ್ತಾ ಇಲ್ಲ, ಯಾಕಂದ್ರೆ ಅವ್ರು ಆಲ್ರೆಡಿ ಮಡಿಕೇರಿಗೆ ಹೋಗಿದ್ದಾರೆ. ಒಂದ್ ಸ್ವಲ್ಪ ಹಿಂದೆ ಹೋಗಿ ತಳ್ತೀರಾ ಸರ್? ಇವಾಗ ನಮ್ ಕೆಲ್ಸ ಆಗ್ಬೇಕು. ಏನು ಮಾಡಕ್ಕಾಗಲ್ಲ. ಬಾ, ಗಾಡಿ ತಳ್ಳೋಣ. ನನ್ನ ಮನೆಗ್ ಡ್ರಾಪ್ ಮಾಡ್ತೀರಾ? ನಿಮ್ ಸೇಫ್ ಆಗಿ ನಾನ್ ಮನೆ ಮಾಡ್ತೀನಿ. ನಿಮ್ ಮನೆ ಇದ್ದಿದ್ದು ಪಕ್ಕದ ರೋಡ್ ಅಲ್ವಾ? ಇಲ್ಲೇ ಯಾಕೆ ಡ್ರಾಪ್ ಹಾಕ್ಸ್ಕೊಂಡೆ? ಟ್ರಿಪ್ ಕ್ಯಾನ್ಸಲ್ ಆಯ್ತು. ನನ್ ಫ್ರೆಂಡ್ಸ್ ಇಲ್ಲೇ ಡ್ರಾಪ್ ಮಾಡಿದ್ರು ಅಂತ ಹೇಗೋ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಇಷ್ಟ ಆಯ್ತು. ಸರಿ, ಹಂಗಿದ್ರೆ ವಲ್ಲಭ ನಿನಗೇನು ಮಾಡ್ಲಿಲ್ಲ, ಸೇಫ್ ಆಗಿ ಮನೆಗ್ ಬಿಟ್ಟ. ಅದಾದ್ಮೇಲೆ ಏನಾಯ್ತು? ಅದು ಸರ್, ಅದ್ ಯಾವ್ದೋ ಗೋಡನಲ್ಲಿ ನನ್ ಕಟ್ಟಾಕಿ ಕೋಆಪರೇಟ್ ಮಾಡು ಅಂತ ನನಗ್ ಟಾರ್ಚರ್ ಕೊಡ್ತಾ ಇದ್ರು. ಮತ್ತೆ ನನಗ್ ಫೋರ್ಸ್ ಮಾಡ್ತಿರ್ಬೇಕಾದ್ರೆ ಈ ಅಣ್ಣಂದಿರಿಬ್ರು ಬಂದು ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಯ್, ಯಾಕೋ ನಗ್ತಿದ್ಯಾ? ನಿಂಗೇನು ಉತ್ಕಿಸಿ ಹಿಡಿತಾ? ಏಯ್, ಯಾವ್ದೋ ಗೊತ್ತಿಂದರ ಹುಡುಗಿ ಪ್ರಾಣ ಉಳ್ಸಕ್ಕೆ ಬಂದಿದ್ದೀನಿ. ನನ್ ಪ್ರಾಣಕ್ಕೆ ಯಾಕಂದ್ರೆ ಬಿಡ್ತೀನಿ. ಮನೇಲಿ ಅಪ್ಪ ಅಮ್ಮ ಸರಿಯಾಗಿ ಪಾಠ ಹೇಳ್ಕೊಡ್ಲಿಲ್ಲ ಅಂದ್ರೆ ಎತ್ರ ನಾರ್ಯಸ್ತು ಪೂಜೆಯಂತೆ ರಮಂತೆ ತತ್ರ ದೇವತಾ. ಈ ಸಾಲ್ನ ಯಾವತ್ತಾದ್ರೂ ಕೇಳಿದ್ಯಾ? ಚಾನ್ಸೇ ಇಲ್ಲ ಅನ್ಸತ್ತಲ್ಲ. ಅದನ್ನೆಲ್ಲ ಕಲಿಯೋದಕ್ಕೆ ಅಂತ ಒಂದ್ ಒಳ್ಳೆ ಸ್ಕೂಲ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಬಾ ನೀನಾ, ನಿನ್ ಮನೆಗೆ ಹೋಗಿ ಅಮ್ಮಂಗ್ ಧೈರ್ಯವಾಗಿಡು. ಇನ್ನು 1 ಗಂಟೆಲಿ ನಾವೆಲ್ಲರೂ ವಲ್ಲಭನ್ನ ಮನೆ ಕರ್ಕೊಂಡ್ ಬರ್ತಿದೀವಿ. ಹೊರಡು. ಸರಿ ಕೇಶವ, ಹುಷಾರು. ಏನು ಯೋಚನೆ ಮಾಡ್ಬೇಡ, ಇನ್ನೆಲ್ಲ ನನ್ ಗಂಡ ಭಾವ ನೋಡ್ಕೋತಾರೆ, ಸರಿನಾ? ಪಾಪು, ಸ್ಕೂಲಿಗೆ ಹೋಗೋಣ ಬಾ. ಅವ್ರಿಗೆ ಹೊಡೆದು ನನ್ ಕಾಪಾಡಿ ಇಲ್ಲಿ ಕರ್ಕೊಂಡ್ ಬಂದ್ರು ಸರ್. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ವಲ್ಲಭಣ್ಣ ಬಂದ್ ನನ್ನ ಕಾಪಾಡದೇ ಇದ್ದಿದ್ರೆ ಅವ್ರು ನನ್ನ ಎಲ್ಲಿ ಕರ್ಕೊಂಡು ಹೋಗಿ ಏನ್ ಮಾಡ್ತಾ ಇದ್ರೋ ಗೊತ್ತಿಲ್ಲ ಸರ್. ಈ ಅಣ್ಣನೇ ಸರ್ ನನ್ನ ಮೊನ್ನೆ ಕಾಪಾಡಿದ್ದು. ನೋಡಿದ್ರ ಸರ್? ನೋಡಿದ್ರ, ನಿನ್ನೆಯಿಂದ ಪದೇ ಹೇಳ್ತಾ ಇದ್ದೆ ತಾನೆ, ನನ್ ಮಗ ಅಂತವನಲ್ಲ, ಅವ್ನು ನಿರಪರಾಧಿ, ಒಳ್ಳೆಯವನು ಅಂತ. ಕೇಳಿದ್ರ ನನ್ ಮಾತ್? ಒಬ್ಬ ನಿರಪರಾಧಿನ ಕರ್ಕೊಂಡೋಗಿ ಶಿಕ್ಷೆ ಕೊಟ್ರಲ್ಲ ಸರ್, ಇಷ್ಟ ಬಂದಂಗೆ ಹೊಡೆದ್ರಲ್ಲ ಸರ್. ತಾಳ್ಮೆಯಿಂದ ಕೇಳೋಷ್ಟು ವ್ಯವಧಾನನೂ ಇಲ್ಲ ನಿಮ್ಗೆ. ಯಾವ ಸರ್ ನ್ಯಾಯ? ರೇ, ಅವ್ರನ್ನ ಹೊರಗಡೆ ಹಾಕ್ರಿ. ಮಾಧವ, ಇವತ್ತು ನಿಮ್ಮಿಂದ ಕಣೋ ವಲ್ಲಭ ನಿರಪರಾಧಿ ಅಂತ ಸಾಬೀತಾಯ್ತು. ಅಪ್ಪ, ನಮ್ ತಮ್ಮಂಗೆ ಅನ್ಯಾಯವಾಗಿ ಶಿಕ್ಷೆ ಆಗೋದಕ್ಕೆ ನಾವು ಬಿಟ್ಬಿಡ್ತೀವಾ? ಸಾಧ್ಯನೇನೋ. ಹಿರಿಯರು ಹೇಳಿದ್ದಾರೆ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಏನೋ ಅಚಾತುರ್ಯ ನೋಡಿದ್ರು. ನಾನ್ ನಿಮ್ಮನ್ನ ಕೆಟ್ಟಾಗೆಲ್ಲ ಹೇಳ್ಬಿಟ್ಟು ದಯವಿಟ್ಟು ಕ್ಷಮಿಸಿ. ಮಕ್ಕಳಿಗೆ ಎಂತ ಸಂಸ್ಕಾರ ಕಲ್ಸ್ಕೊಟ್ಟಿದ್ದೀರಾ, ಚಿನ್ನದಂತ ಮಕ್ಕಳು. ಆದ್ರೆ ನೀವೆಲ್ಲ ನನ್ ಮಗಳನ್ನ ಕಾಪಾಡಿದ್ದೀರಿ. ಈ ಋಣ ನನ್ ಮೇಲೆ ಯಾವತ್ತೂ ಇರುತ್ತೆ. ಸಿಹಿ ಸುದ್ದಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಪ್ಪ, ಏನಾಯ್ತು? ಯಾಕೋ ಇಷ್ಟೊಂದು ಗಬ್ಬಲಿ ಬರ್ತಿದ್ಯಾ? ವಲ್ಲಭ ರಿಲೀಸ್ ಆಗ್ಬಿಟ್ಟ ಅಪ್ಪ. ಏನ್ ಹೇಳ್ತಾ ಇದ್ಯಾ? ಹೊಲ್ಲಪ್ಪ ರಿಲೀಸ್ ಆದ್ನ? ಅದೇಗೋ ಸಾಧ್ಯ? ಇದು ಕಿಡ್ನಾಪ್ ಕೇಸ್ ಕಣೋ, ಅಷ್ಟು ಈಸಿಯಾಗಿ ರಿಲೀಸ್ ಆಗೋ ಸಾಧ್ಯನೇ ಇಲ್ಲ. ಅದು ಅಲ್ಲದೆ SI ಗೆ ನಾನೇ ಫೋನ್ ಮಾಡಿ ಪ್ರೆಸರ್ ಹಾಕಿದೀನಿ, ಅವ್ನ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಅಂತ. ಜೊತೆಗೆ
ಆ ಕಿಡ್ನಾಪ್ ಆಗಿರೋ ಹುಡುಗಿನೂ ಸಿಕ್ಕಿಲ್ವಲ್ಲ? ಅಯ್ಯೋ ಅಪ್ಪ, ನಾನ್ ಹೇಳಿದನ್ನ ಕೇಳಿ. ಆ ಹುಡುಗಿ ಸಿಕ್ಕಿರೋದಕ್ಕೆ ವಲ್ಲಭ ರಿಲೀಸ್ ಆಗಿರೋದು. ಏನು? ಹೌದಪ್ಪ. ಆ ಮಾಧವ ಕೇಶವ ಕಿಡ್ನಾಪ್ ಆಗಿರೋ ಹುಡುಗಿನ ಹೇಗೋ ಹುಡುಕಿ ಅವಳನ್ನ ಕರ್ಕೊಂಡು ಹೋಗಿ ಅವಳ ಕೈಯಿಂದಾನೆ ಸ್ಟೇಟ್ಮೆಂಟ್ ಕೊಡ್ಸಿದ್ದಾರೆ. ಅದು ಏನಂತ ಗೊತ್ತಾ? ವಲ್ಲಭ ತನ್ಗೇನು ಮಾಡಿಲ್ಲ ಅಂತ ಅವಳೇ ಆತರ ಸ್ಟೇಟ್ಮೆಂಟ್ ಕೊಟ್ಮೇಲೆ ಇನ್ ಪೊಲೀಸ್ ಅವ್ರಿಗೆ ಏನಪ್ಪ ಮಾಡಕ್ಕಾಗತ್ತೆ? ಕೇಸು ಬಿದ್ದು ಹೋಯ್ತು. ನಾವ್ ಅನ್ಕೊಂಡಿದ್ ಎಲ್ಲ ಸುಳ್ಳಾಗೋಯ್ತಪ್ಪ, ಎಲ್ಲ ಹಾಳಾಗೋಯ್ತು. ಆ ನಂದನೆ ಗೆದ್ಬಿಟ್ಟಪ್ಪ, ನಂದನೆ ಗೆದ್ಬಿಟ್ಟ. ಇಲ್ಲ, ಹಾಗಾಗ್ಬಾರ್ದು. ಈಗಲೇ ಎಸ್ಐ ಫೋನ್ ಮಾಡಿ ಬೇರೆ ಯಾವನಾದ್ರೂ ಕೇಸ್ ಆದ್ರೂ ಸರಿ ವಲ್ಲಭನ್ ಮಾತ್ರ ಬಿಡ್ವಾರ ಅಂತ ಹೇಳ್ತೀನಿ. ಛೇ, ಈ ಎಸ್ಐ ಬೇರೆ ಫೋನ್ ರಿಸೀವ್ ಮಾಡ್ತಾ ಇಲ್ವಲ್ಲ? ಅವ್ರಿಗೇನು ಮಾಡಕ್ಕಾಗಲ್ಲಪ್ಪ, ಎಲ್ಲ ಕೈ ಮೀರಿ ಹೋಗಿದೆ. ನಂದ ವಲ್ಲಭನ್ನ ಬಗ್ಸಕ್ಕಿದ್ದಿದ್ದು ಒಂದೇ ಒಂದು ದಾರಿ, ಅದು ಹಾಳಾಗೋಯ್ತು. ಅಣ್ಣ, ಅಮ್ಮ, ಅದ್ಕೆ ಅಣ್ಣ ಬಂದ. ವಲ್ಲಭ ಕಂದ ಬಂದಿಯ ನಮ್ ಕಂದ. ಅಯ್ಯೋ ದೇವ್ರಿ, ಏನು ಇದು? ಏನು ಪೊಲೀಸವ್ರು ಹೊಡೆದ್ರೇನ್ರು? ಏನ್ರಿ ಇದು? ಪೊಲೀಸವ್ರು ನೋಡ್ರಿ ಹೇಗ್ ಹೊಡೆದಿದ್ದಾರೆ. ಅಯ್ಯೋ ದೇವ್ರಿ, ವಲ್ಲಭ. ನಂಗೆ ಏನೂ ಆಗಿಲ್ಲಮ್ಮ, ಎಲ್ಲ ಮುಗೀತಲ್ವಾ, ಬಾ ಹೋಗೋಣ. ಒಂದ್ ನಿಮಿಷ, ಯಾರೋ ಬೇಡ ಬೇಡ ಅಂದ್ರು ಕಾಲ್ ಕೇರ್ಕೊಂಡು ನಂಗೆ ಸಾಲ ಕೊಟ್ಟಿದ್ದಾರೆ, ಅದನ್ನ ತೀರಿಸ್ಬೇಕು. ಸುಂದ್ರ, ಕೂಗೋ ನಿಮ್ಮ ಬಾವ ಕರಿತಾ ಇದಾರೆ, ಬನ್ನಿ ಆಚೆ. ವಾ, ನನ್ ಕರೆಯೋದು ನಿಮ್ಗೆ ಕೇಳಿಸ್ತಾ ಅಲ್ವಾ? ಎಗ್ರಿ ಕರಿಬೇಕೇನು? ಹಾ, ಏ ಸೂರ್ಯಕಾಂತ್, ಚಂದ್ರಕಾಂತ್, ಬನ್ನಿ, ಬಾವ ಕರೀತೀನಿ ಆಚೆ. ಬನ್ನಿ 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 ಬನ್ನಿ. ಏನೋ ಎಗ್ರಿ ಕರಿತಾ ಇದೀಯಾ? ಅದು ನಮ್ ಬಾವ ನಿಮಗೇನು ಮಂಗಳಾರತಿ ಮಾಡ್ಬೇಕಂತೆ. ಉತ್ಸವ ಮೂರ್ತಿಗಳ ಹತ್ರ ನಿಂತ್ಕೋತೀರಾ? ತಗೊಂಬನ್ನಿ, ಆರತಿ ತಗೊಂಬನ್ನಿ. ವಿಸೋ ಕೈನಾ, ನಾನು ಸ್ವಾಭಿಮಾನ ಇರೋ ಮನುಷ್ಯ. ಯಾರಾದ್ರೂ ಏನಾದ್ರೂ ಕೊಟ್ರೆ ಅದನ್ನ ವಾಪಸ್ ಕೊಡದೇ ಇದ್ರೆ ನನ್ಗೆ ಸಮಾಧಾನ ಆಗೋದಿಲ್ಲ. ಅದಕ್ಕೆ ನೀವಿಬ್ರು ಕರ್ಸಿದ್ದು. ಏನಂದ್ರೆ ನೀವು ನನ್ನ ಮಗನಿಗೆ ಏನು ಹೇಳ್ಕೊಟ್ಟಿಲ್ಲ, ಎಲ್ಲ ತಪ್ಪಾಗಿ ಹೇಳ್ಕೊಟ್ಟಿದ್ದೀನಿ, ಎಲ್ಲ ಸರಿಯಾಗಿ ಹೇಳ್ಕೊಟ್ಟಿದ್ದೀನಿ ಕಣೋ. ಸಂಸ್ಕಾರ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ. ನನ್ ಮಗ ಯಾವ ಹುಡುಗಿನೂ ಅಪಹರಣ ಮಾಡಿಲ್ಲ. ಕಷ್ಟದಲ್ಲಿರೋ ಒಂದು ಹುಡುಗಿಗೆ ಪೋಲಿ ಪುಂಡ್ರಿಂದ ಕಾಪಾಡಿ ಅವ್ರ ಮನೆಗೆ ಕ್ಷೇಮವಾಗಿ ತಲುಪಿಸಿದನು. ಅದಾದ್ಮೇಲೂ ಆ ಪೋಲಿ ಹುಡುಗರು ಆ ಹುಡುಗಿನ ಅಪಹರಣ ಆ ಅಪವಾದ ವಲ್ಲಭನ ಮೇಲೆ ಬಂದಿತ್ತು ಅಷ್ಟೇ. ನನ್ನಿಬ್ರು ಗಂಡು ಮಕ್ಕಳು ಆ ಪೋಲಿ ಹುಡುಗರನ್ನ ಹುಡುಕಿ ಹೊಡೆದು ಆ ಹುಡುಗಿನ ಬಿಡಿಸಿದ್ರು. ನನ್ನ ಮಗ ವಲ್ಲಭನ ನಿರಪರಾಧಿ ಅಂತ ಸಾಬೀತ್ ಮಾಡಿದಾರೆ. ಸಾಲದ್ದಕ್ಕೆ ಆ ಹುಡುಗಿ ಇವನ್ನ ಬಾಯಿ ತುಂಬಾ ಅಣ್ಣ ಅಂತ ಕರೆದ್ಲು. ಇದ್ರಲ್ಲೇ ಅರ್ಥ ಆಗಲ್ವೇ? ನನ್ನ ಮಗ ಎಂಥವನು? ಇಂಥ ವಲ್ಲಭನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರ ನೀವು. ಅವನ ಬಗ್ಗೆ ಮಾತಾಡೋ ಯೋಗ್ಯತೆನೂ ಇಲ್ಲ. ಹೋಗ್ರೋ ಒಂದ್ ಕಾಲ್ ಕೆಳಗ್ ನುಗ್ರೋ. ಅವನು ನಂದನ ಕುಲಕಣ. ಕನಸಲ್ಲೂ ಯಾವತ್ತು ಯಾರಿಗೂ ಕೆಟ್ಟದ್ ಬಯಸ. ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಷ್ಟು ದಿನ ನಾನು ಇವನ್ನ ನನ್ನ ಮಗ ಅಂತ ಹೇಳ್ತಾ ಇದ್ದೆ. ಆದ್ರೆ ಇವತ್ತಿಂದ ಇವನು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಇವನು ತಂದೆ ನಾನು ಅಂತ ಹೆಮ್ಮೆಯಿಂದ ಎಳೆ ತಕ್ಕೊಂಡು ಹೇಳಿ, ಏಯ್ ಇವನ್ ನನ್ ಮಗ ಕಣ, ನಂದಕುಮಾರ್ ಮಗ. ರೆಡಿಯ ಮಗನೆ, ಇವ್ರ ಹತ್ರ ಏನ್ ಮಾತು? ವೀಣಾ, ಆರತಿ ತಟ್ಟೆ ರೆಡಿ ಮಾಡಮ್ಮ. ಒಂದ್ ನಿಮಿಷ ಮಾವ, ಎಷ್ಟೇ ಆದ್ರೂ ನಾನ್ ನಿಮ್ ಸೊಸೆ. ನನಗೂ ದೇವ್ರ ಸ್ವಾಭಿಮಾನ ಕೊಟ್ಟಿದ್ದಾನೆ. ಆ ಲೆಕ್ಕನೆಲ್ಲ ಇವತ್ ನಾನು ಚುಕ್ತ ಮಾಡ್ಲೇಬೇಕು. ನನ್ ಗಂಡನ ಜೀವನ ಪೂರ್ತಿ ಜೈಲಲ್ಲಿ ಕೂರ್ಸ್ಬೇಕು ಅಂತ ಅನ್ಕೊಂಡಿದ್ರಲ್ವಾ? ಏನಾಯ್ತು ಇವಾಗ? ಏನಾಯ್ತು? ಸ್ಟೇಷನ್ಗೆ ಹೋಗಿ ಕಷ್ಟಪಟ್ಟು ಹೇಳಿರೋ ಆ ಸುಳ್ಳುಗಳು ಕೆಲ್ಸನೇ ಮಾಡಿಲ್ಲ. ಯಾಕೆ ಹೇಳಿ? ನನ್ ವಲ್ಲಭ ಸತ್ಯವಂತನಾಗಿದ್ದಾನೆ. ಇಷ್ಟಕ್ಕೂ ಕಿಡ್ನಾಪ್ ಮಾಡೋ ಕೆಟ್ಟ ಬುದ್ಧಿ ಇರೋದು ನೀ ಬೆಳೆಸಿದಿರಲ್ಲ ನಿಮ್ ಮಗ, ಅವನಿಗೆ. ನೀನೇ ಒಂದ್ ನಿಮಿಷ. ಕೇಶವ, ಮಾಧವ, ಒಳಗಡೆ ಹೋಗಿ ಆರತಿ ತಟ್ಟೆ ತಗೊಳ್ಳಿ. ಮಾಧವ, ಕೇಶವ, ಆರತಿ ಮಾಡ್ರು. ನಾವಾ? ನಿಮ್ಮಿಬ್ಬರಿಗೆ ಕಣ ಇರೋದು ಅಧಿಕಾರ. ಆರತಿ ಮಾಡಿ.